ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಭೂತಯ್ಯನ ಮಗ ಯು ಲೋಕೇಶ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ನೋಡಿ, ವೃತ್ತಿ ರಂಗಭೂಮಿಯಿಂದ ನಿವೃತ್ತರಾಗಿ ಬದುಕಿಗಾಗಿ ಏನನ್ನಾದರೂ ಮಾಡಲೇಬೇಕು ಅಂತ ಹೇಳಿ ಲೋಕೇಶ್ ಅವರು ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ನಲ್ಲಿ ಸಿನಿಮಾಟೋಗ್ರಫಿ ಕೋರ್ಸಿಗೆ ಸೇರ್ಕೋತಾರೆ. ಅಲ್ಲಿ ಶ್ರೀನಾಥ್, ವಜ್ರಮುನಿ ಇವರೆಲ್ಲರೂ ಇರ್ತಾರೆ. ಆದರೆ ಯಾಕೋ ಏನೋ ಅದು ಹೆಚ್ಚು ದಿನ ನಡೀಲಿಲ್ಲ. ಲೋಕೇಶ್ ಅವರಿಗೆ ಯಾಕೋ ಅದರಲ್ಲಿ ಬೇಸರ ಮೂಡಿ ಅವರು ಅದಕ್ಕೆ ತಿಲಾಂಜಲಿಯನ್ನು ಇಟ್ಟು ಬದುಕಿಗಾಗಿ ಬೇರೇನಾದರೂ ಮಾಡಬೇಕು ಅಂತ ಹೊರಡ್ತಾರೆ. ಅದೇ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಡಿಯಲ್ಲಿ ಸಾಂಗ್ ಆ್ಯಂಡ್ ಡ್ರಾಮಾ ಯೂನಿಟ್ ಅಂತ ಒಂದು ಹೊಸ ಶಾಖೆಯನ್ನು ಆರಂಭ ಮಾಡಿರುತ್ತೆ. ಅದರ ಮೂಲಕ ಸರ್ಕಾರದ ಯೋಜನೆಗಳನ್ನು ನಾಟಕಗಳ ಮೂಲಕ ಜನರಿಗೆ ತಲುಪಿಸುವಂಥ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಆ ಹೊತ್ತಿಗಾಗಲೇ ಗುಬ್ಬಿ ವೀರಣ್ಣನವರ ಮಗ ಜಿ ವಿ ಶಿವಾನಂದ್ ಅವರು ಇರ್ತಾರೆ. ಹೆಸರಾಂತ ರಂಗಕರ್ಮಿ ಆರ್ ನಾಗೇಶ್ ಅವರು ಇರ್ತಾರೆ. ನೋಡೋಣ ಅಂತ ಹೇಳಿ ಲೋಕೇಶ್ ಅವರು ಅಲ್ಲಿಗೆ ಒಂದು ಅಪ್ಲಿಕೇಶನನ್ನು ಹಾಕ್ತಾರೆ. ಇವರಿಗೆ ಇದ್ದಂಥ ಅನುಭವವನ್ನು ಮನಗಂಡು ಇವರು ಹೇಳಿದ ತಕ್ಷಣ ಅಲ್ಲಿ ಒಂದು ಅವಕಾಶ ಸಿಗುತ್ತೆ. ಆದರೆ ಕೆಲಸಗಾರನಾಗಿ ಅಲ್ಲ, ನಾಟಕಗಳಿದ್ದಾಗ ನೀವು ಗೆಸ್ಟ್ ಆರ್ಟಿಸ್ಟಾಗಿ ಬನ್ನಿ, ಒಂದು ನಾಟಕಕ್ಕೆ ಇಷ್ಟು ಅಂತ ನಿಮಗೆ ಹಣ ಕೊಡ್ತೀವಿ ಸರ್ಕಾರದಿಂದ ಅಂತ ಒಂದು ಆಫರ್ ಬರುತ್ತೆ. ಲೋಕೇಶ್ ಅವರು ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂತ ಹೇಳಿ ಆ ಒಂದು ಆಫರನ್ನು ಒಪ್ಕೋತಾರೆ. ಅಲ್ಲಿ ಸರ್ಕಾರದ ಪ್ರಚಾರ ಕಾರ್ಯಕ್ರಮಗಳ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಹೋಗ್ತಾರೆ. ಆ ದಿನಗಳಲ್ಲಿ ಜಿ ವಿ ಶಿವಾನಂದ್ ಅವರು ಇಲಾಖೆಗಾಗಿ ಶ್ರೀರಂಗರಾಯ ಎನ್ನುವ ಒಂದು ನಾಟಕವನ್ನು ಮಾಡ್ತಾ ಇರ್ತಾರೆ. ಆ ನಾಟಕದಲ್ಲಿ ಒಂದು ಅತಿಥಿ ಪಾತ್ರಕ್ಕಾಗಿ ಲೋಕೇಶ್ ಅವರನ್ನು ಆಹ್ವಾನಿಸ್ತಾರೆ. ಲೋಕೇಶ್ ಅವರು ಹೋಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ದಿನಕ್ಕಿಷ್ಟು ಅಂತ ಸಂಭಾವನೆ ಕೂಡ ಸಿಗುತ್ತೆ. ಮುಂದೆ ಗುಲ್ಬರ್ಗಾದಲ್ಲಿ ಅಂಥದ್ದೇ ಒಂದು ನಾಟಕ, ಸರ್ವೇ ಜನ ಸುಖಿನೋ ಭವಂತು ಎನ್ನುವ ನಾಟಕ. ಅದು ಅವತ್ತಿಗೆ ತುಂಬ ಬೇಕಾಗಿದ್ದಂಥ ಒಂದು ಈ ಕುಟುಂಬ ನಿಯಂತ್ರಣ ಯೋಜನೆಯ ಪ್ರಚಾರಕ್ಕೆ ಸಹಾಯಕವಾಗುವಂಥ ಒಂದು ನಾಟಕ. ಆ ನಾಟಕದಲ್ಲಿ ಲೋಕೇಶ್ ಅವರು ಒಂದು ಮುಖ್ಯ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಅವತ್ತು ಆ ನಾಟಕವನ್ನು ನೋಡೋದಕ್ಕೆ ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಆಗಮಿಸಿರ್ತಾರೆ. ಅವರು ಲೋಕೇಶ್ ಅವರ ಅಭಿನಯವನ್ನು ನೋಡಿ ನಾಟಕ ಮುಗಿದ ಮೇಲೆ ಅವರ ಬಗ್ಗೆ ವಿಶೇಷವಾಗಿ ವಿಚಾರಿಸ್ತಾರೆ. ಸುಬ್ಬಯ್ಯ ನಾಯ್ಡು ಅವರ ಮಗ ಅಂತ ಗೊತ್ತಾದ ಮೇಲೆ ಅವರನ್ನು ಇಲಾಖೆಗೆ ಪರ್ಮನೆಂಟಾಗಿ ಕೆಲಸಕ್ಕೆ ತಗೊಳ್ಳಿ ಅಂತ ಒಂದು ಆದೇಶವನ್ನು ಕೊಡ್ತಾರೆ. ನೋಡಿ, ಹೀಗೆ ಗುಲ್ಬರ್ಗಾದಲ್ಲಿ ರಂಗದ ಮೇಲೆ ವೀರೇಂದ್ರ ಪಾಟೀಲ್ ಅವರ ಕಣ್ಣಿಗೆ ಬಿದ್ದಿದ್ದರಿಂದಾಗಿ ಲೋಕೇಶ್ ಅವರ ಜೀವನಕ್ಕೆ ಒಂದು ದಾರಿಯಾಗುತ್ತೆ. ನಾಟಕ ಇದ್ದಾಗ ಹೋಗಿ ದಿನಗೂಲಿ ಪಡಿತಾ ಇದ್ದಂಥ ಲೋಕೇಶ್ ಅವರು 360 ರೂಪಾಯಿಗಳ ಸಂಬಳಕ್ಕೆ ಆ ಇಲಾಖೆಗೆ ಸೇರ್ತಾರೆ. ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ 300 ರೂಪಾಯಿಯನ್ನು ತಮ್ಮ ತಾಯಿ ಸಮಾನರಾದ ಅಕ್ಕ ಬಂಗಾರಮ್ಮನವರ ಕೈಗಿಟ್ಟು 60 ರೂಪಾಯಿನಲ್ಲಿ ಲೋಕೇಶ್ ಅವರು ತಮ್ಮ ಓಡಾಟ, ಖರ್ಚು ವೆಚ್ಚ ಎಲ್ಲವನ್ನೂ ನಿಭಾಯಿಸ್ಕೋತಾ ಇರ್ತಾರೆ. ಆದರೆ ದಿನ ಕಳೆದಂತೆ ಲೋಕೇಶ್ ಅವರಿಗೆ ಏನೋ ಒಂದು ರೀತಿಯ ಏಕತಾನತೆ ಕಾಡೋದಕ್ಕೆ ಆರಂಭ ಆಗುತ್ತೆ. ಈ ಸರ್ಕಾರದ ಪ್ರಚಾರ ಕಾರ್ಯಕ್ರಮಗಳು ಅಂದರೆ ನಿಮಗೆ ಗೊತ್ತೇ ಇದೆ. ಅಲ್ಲಿ ಪ್ರತಿಭೆಗಿಂತ ಹೆಚ್ಚಾಗಿ ಸರ್ಕಾರದವರು ಏನನ್ನು ಜನರಿಗೆ ತಲುಪಿಸ್ಬೇಕು ಅಂತ ಇದ್ದಾರೋ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾಟಕಗಳನ್ನು ರೂಪಿಸಿರ್ತಾರೆ. ಅಂಥ ನಾಟಕಗಳಲ್ಲಿ ಆದರ್ಶಮಯವಾದ ಪಾತ್ರಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಯಾಕೋ ಲೋಕೇಶ್ ಅವರಿಗೆ ಏಕತಾನತೆ ಕಾಡೋದಕ್ಕೆ ಶುರು ಮಾಡುತ್ತೆ. ಅವರೊಳಗಿದ್ದ ಕಲಾವಿದ ಬೇರೆ ಏನನ್ನೋ ಮಾಡಬೇಕು ಅಂತ ಅವರಿಗೆ ಪದೇ ಪದೇ ಆದೇಶವನ್ನು ಕೊಡ್ತಾ ಇರ್ತಾನೆ. ಆ ಒಳ ಮನಸ್ಸಿನ ಆದೇಶಕ್ಕೆ ಓಗೊಟ್ಟು ಲೋಕೇಶ್ ಅವರು ನಾನೇ ಯಾಕೆ ಒಂದು ಅಮೆಚೂರ್ ಡ್ರಾಮಾ ಟ್ರೂಪನ್ನು ಆರಂಭ ಮಾಡಬಾರ್ದು ಅಂತ ಆಲೋಚನೆ ಮಾಡ್ತಾರೆ. ತಮ್ಮ ಈ ಆಲೋಚನೆಯನ್ನು ತಮ್ಮ ಸ್ನೇಹಿತರಿಗೂ ಹೇಳ್ತಾರೆ. ಕಪ್ಪಣ್ಣ ಜಿ ಶ್ರೀನಿವಾಸ್ ಅವರು ಲೋಕೇಶ್ ಅವರ ಒಬ್ಬ ಆತ್ಮೀಯ ಸ್ನೇಹಿತರು. ಅವರು ಸಹ ಅದೇ ಇಲಾಖೆಯಲ್ಲಿ ಇರ್ತಾರೆ. ಅವರು ಶಿವಾನಂದ್, ನಾಗೇಶ್, ಸಿ ಆರ್ ಸಿಂಹ ಇವರೆಲ್ಲರ ಬಳಿ ಲೋಕೇಶ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡಾಗ ಅವರೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾರೆ. ಕೊನೆಗೆ ಇವರೆಲ್ಲರ ಜೊತೆ ಸಿ ಅಶ್ವಥ್ ಅವರು, ವೆಂಕಟರಾವ್ ಅವರು ಎಲ್ಲರೂ ಸೇರಿ ನಟರಂಗ ಎನ್ನುವ ಒಂದು ರಂಗ ತಂಡವನ್ನು ಕಟ್ತಾರೆ. ಆ ನಟರಂಗದಿಂದ ಮೊದಲ ನಾಟಕವಾಗಿ ಟಿ ಪಿ ಕೈಲಾಸಂ ಅವರ ಪೋಲಿ ಕಿಟ್ಟಿ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಅದು ಸಾಕಷ್ಟು ಹೆಸರನ್ನು ಗಳಿಸುತ್ತೆ. ಅದಾದ ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾಕನಕೋಟೆ ಕೃತಿಯನ್ನು ರಂಗದ ಮೇಲೆ ತರುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇ ದಿನಗಳಲ್ಲಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ NSDಯ ನಿರ್ದೇಶಕ ಇಬ್ರಾಹಿಂ ಅಲ್ಕಾಜಿ ಅವರು 2 ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ. ಒಂದು ಧರ್ಮಶಾಲಾ, ಇನ್ನೊಂದು ಕೊಹಿನೂರ್ ಕಾ ಲುಟೇರ.
ಆ ನಾಟಕಗಳನ್ನು ನೋಡೋದಕ್ಕೆ ಲೋಕೇಶ್ ಅವರು ಹೋಗಿರ್ತಾರೆ. ಅಲ್ಲಿ ಅಲ್ಕಾಜಿ ಅವರು ಉಪಯೋಗಿಸಿದಂಥ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ನೋಡಿ ಹೀಗೂ ನಾಟಕಕ್ಕೆ ಲೈಟಿಂಗ್ ಮಾಡ್ಬೋದಾ ಎನ್ನುವ ಒಂದು ಆಲೋಚನೆ ಅವರಿಗೆ ಬರುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ವೃತ್ತಿರಂಗಭೂಮಿಯಲ್ಲಿ ನಾಟಕ ಅಂದರೆ ಇಡೀ ರಂಗ ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇರಬೇಕು, ಪೂರ್ತಿಯಾಗಿ ಢಾಳಾದಂಥ ಲೈಟ್ ಇರಬೇಕು. ಇಂಥ ಒಂದು ಕಲ್ಪನೆಯಲ್ಲಿಯೇ ನಾಟಕಗಳನ್ನು ಮಾಡ್ತಾಯಿದ್ರು. ಕೆಲವು ಸಣ್ಣ ಪ್ರಮಾಣದ ವೃತ್ತಿರಂಗಭೂಮಿಯ ಕಂಪನಿಗಳಂತೂ ಕೇವಲ 2-3 ಪರದೆಗಳನ್ನು ಇಟ್ಕೊಂಡು ನಾಟಕ ಮಾಡ್ತಾಯಿದ್ರು. ಒಂದು ರೋಡ್ ಸೀನು, ಒಂದು ಜಂಗಲ್ ಸೀನು, ಇನ್ನೊಂದು ರೋಡ್ ಜಂಗಲ್ಲು, ಮತ್ತೊಂದು ಮನೆ, ಹೀಗೆ ಒಂದು ಆದ ಮೇಲೆ ಒಂದರಂತೆ ಈ ಪರದೆಗಳನ್ನು ಇಳಿಬಿಟ್ಟು ಅದರ ಮುಂದೆ ಪಾತ್ರಧಾರಿಗಳು ಬರೋದು. ಮೊದಲೆಲ್ಲ ಸ್ಟ್ಯಾಂಡ್ ಮೈಕ್ ಇಟ್ಕೋತಾ ಇದ್ದರು, ಆಮೇಲೆ ಹ್ಯಾಂಗಿಂಗ್ ಮೈಕ್ಗಳು ಬಂದವು. ಇವತ್ತಿನ ಹಾಗೆ ಮೈಕ್ಗಳೇ ಕಾಣಿಸದೆ ಜನರಿಗೆ ಡೈಲಾಗ್ ಕೇಳಿಸೋ ಅಂಥ ವ್ಯವಸ್ಥೆ ಅವತ್ತಿರಲಿಲ್ಲ. ಇನ್ನು ನಾಟಕದಲ್ಲಿ ವಿಶೇಷವಾದಂಥ ಒಂದು ಪರಿಣಾಮವನ್ನು ಕೊಡುವ ಸಲುವಾಗಿ ಸೈಡ್ ವಿಂಗ್ನಿಂದ ಕಲರ್ ಲೈಟ್ಗಳನ್ನೆಲ್ಲ ಬಿಡ್ತಾಯಿದ್ರು. ಇವತ್ತಿಗೆ ಅದೆಲ್ಲ ಒಂದು ರೀತಿ ಬಾಲಿಶ ಅನಿಸುತ್ತೆ. ಯಾಕೆಂದರೆ ಇವತ್ತು ನಾಟಕ ಕಲೆ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಎಂಥೆಂಥ ಪ್ರಯೋಗಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ನಾವು ನೋಡ್ತಾ ಇರುವಂಥ ಈ ಪ್ರಯೋಗಗಳಿಗೆಲ್ಲ ಮೂಲ ಕಾರಣ ಆವತ್ತು ಈ ಮಹನೀಯರೆಲ್ಲ ಸೇರಿ ಕಟ್ಟಿ ಬೆಳೆಸಿದಂಥ ಒಂದು ಹವ್ಯಾಸಿ ರಂಗಭೂಮಿ. ಬಿ ವಿ ಕಾರಂತರು ಬೆನಕ ತಂಡವನ್ನು ಕಟ್ಟಿದ್ರು, ಆರ್ ನಾಗೇಶ್ ಅವರು ರಂಗ ಗಂಗೋತ್ರಿಯನ್ನು ಕಟ್ಟಿದ್ರು, ಲೋಕೇಶ್ ಅವರು ನಟರಂಗವನ್ನು ಕಟ್ಟಿದ್ರು. ಹೀಗೆ ಬೇಕಾದಷ್ಟು ಸಂಸ್ಥೆಗಳಿದ್ವು. ಸಮುದಾಯ ಎನ್ನುವ ಒಂದು ಸಂಸ್ಥೆ ಕೂಡ ಇತ್ತು. ಇಂಥ ಒಂದು ತಂಡಗಳಿಂದಾಗಿಯೇ ಅವತ್ತು ಹೊಸ ಅಲೆಯ ನಾಟಕಗಳು ಕನ್ನಡದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದು. ಕಾಕನಕೋಟೆ ನಾಟಕ ಹೆಚ್ಚಾಗಿ ನಡೆಯೋದು ಕಾಡಿನಲ್ಲಿ, ಕಾಡು ಜನರ ಹಟ್ಟಿಗಳಲ್ಲಿ ನಡೆಯುವಂಥ ಒಂದು ಕಥೆ, ಮೈಸೂರು ಮಹಾರಾಜರ ಕಾಲದ ಕಥೆ. ಆ ಕಥೆಯನ್ನು ರಂಗದ ಮೇಲೆ ತರುವಾಗ ಅಕ್ಷರಶಃ ಅಲ್ಲಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ವಿಶಿಷ್ಟವಾದ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಿ ನಮ್ಮ ಕಣ್ಣ ಮುಂದೆ ಯಾವುದೋ ಒಂದು ಕಾಡಿನ ಗಿರಿಜನರ ವಾಸ್ತವ್ಯವೇ ಅಲ್ಲಿ ಮೈದಳೆದಿದೆ ಅನ್ನುವ ರೀತಿಯಲ್ಲಿ ಆ ನಾಟಕವನ್ನು ಕಟ್ಟಿಕೊಡ್ತಾಯಿದ್ರು. ಆ ನಾಟಕ ಅದ್ಭುತವಾದ ಯಶಸ್ಸನ್ನು ಕಂಡಿತು. ಅದೇ ದಿನಗಳಲ್ಲಿ ಬಿ ವಿ ಕಾರಂತ್ ಅವರು ಈಡಿಪಸ್ ಹಾಗೂ ಜೋಕುಮಾರ್ ಸ್ವಾಮಿ ಮೊದಲಾದ ನಾಟಕಗಳನ್ನು ಮಾಡಿಸ್ತಾಯಿದ್ರು. ಆ ನಾಟಕಗಳಲ್ಲಿ ಪಾತ್ರ ವಹಿಸೋದಕ್ಕೆ ಲೋಕೇಶ್ ಅವರನ್ನು ಕರೀತಾರೆ. ಆದರೆ ಲೋಕೇಶ್ ಅವರು ನಾನು ನಟರಂಗದ ಕಲಾವಿದ, ಹಾಗಾಗಿ ಈ ನಟರಂಗದಲ್ಲಿ ಮಾತ್ರ ನಾನು ಅಭಿನಯಿಸ್ತೀನಿ, ಬೇರೆ ಯಾವುದೇ ತಂಡದಲ್ಲಿ ನಾನು ಯಾವುದೇ ಒಂದು ಪಾತ್ರವನ್ನು ಮಾಡೋದಿಲ್ಲ ಅಂತ ಒಂದು ನಿರ್ಧಾರವನ್ನು ತಡೀತಾರೆ. ಅವತ್ತು ನಟರಂಗದಲ್ಲಿದ್ದಂಥ ಬೇರೆ ಕಲಾವಿದರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಿದ್ದುಂಟು. ಆದರೆ ಲೋಕೇಶ್ ಅವರು ಮಾತ್ರ ತಮ್ಮ ಒಂದು ತಂಡದಲ್ಲಿಯೇ ಉಳಿದುಕೊಂಡು ಆ ಒಂದು ತಂಡಕ್ಕೆ ನಿಷ್ಠೆಯಾಗಿ ಅಲ್ಲಿ ಮಾತ್ರ ಪಾತ್ರಗಳನ್ನು ನಿರ್ವಹಿಸಿಕೊಂಡು ಹೋದರು. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಲೋಕೇಶ್ ಅವರ ಅಕ್ಕ ಬಂಗಾರಮ್ಮನವರ ಮಗಳು ಸತ್ಯವತಿ ಒಂದು ಹಂತದಲ್ಲಿ ಅವರನ್ನೇ ಲೋಕೇಶ್ ಅವರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಗಿರುತ್ತೆ. ಆದರೆ ಅವರಿಬ್ಬರಲ್ಲೂ ಆ ರೀತಿಯ ಭಾವನೆ ಇಲ್ಲದೇ ಇದ್ದಿದ್ದರಿಂದ ಆ ಮದುವೆ ನಡೀಲಿಲ್ಲ. ಮುಂದೆ ತಮ್ಮ ತಂದೆಯವರ ಕಂಪನಿಯ ಆ ವಸ್ತುಗಳನ್ನೆಲ್ಲ ಮಾರಿದ ಮೇಲೆ ಲೋಕೇಶ್ ಹಾಗೂ ಬಂಗಾರಮ್ಮನವರೇ ನಿಂತು ಆಕೆಯ ಮದುವೆಯನ್ನು ಮಾಡಿಸ್ತಾರೆ. ಆದರೆ ಆಕೆ ಯಾವುದೋ ಒಂದು ಕಾಯಿಲೆಯಿಂದಾಗಿ ಕೇವಲ 22 ವರ್ಷ ವಯಸ್ಸಿಗೆ ಕೊನೆಯುಸಿರನ್ನು ಎಳಿತಾರೆ. ಅವರು ಕೂಡ ತಮ್ಮ ಅಜ್ಜನ ರೀತಿಯಲ್ಲಿ ಕಂಪನಿಯಲ್ಲಿ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ಕಲಾವಿದೆ ಅಡ್ಡದಾರಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಮುಂದೆ ಲೋಕೇಶ್ ಅವರ ಜೀವನದಲ್ಲಿ ಪ್ರವೇಶಿಸಿದ ಗಿರಿಜಾ ಲೋಕೇಶ್ ಅವರು ಇದೇ ನಟರಂಗ ಸಂಸ್ಥೆಯ ಒಬ್ಬ ಕಲಾವಿದೆಯಾಗಿ ಅವರಿಗೆ ಪರಿಚಯವಾಗ್ತಾರೆ. ಮುಂದೆ ಆ ಪರಿಚಯ ಹೇಗೆ ಸ್ನೇಹಕ್ಕೆ ಪ್ರೇಮಕ್ಕೆ ತಿರುಗಿ ಅವರಿಬ್ಬರು ಮದುವೆ ಆಗ್ತಾರೆ ಅನ್ನೋದು ಒಂದು ಸ್ವಾರಸ್ಯಕರವಾದ ದೊಡ್ಡ ಕಥೆ. ಅದನ್ನು ಬೇರೊಂದು ಪ್ರತ್ಯೇಕವಾದ ಸಂಚಿಕೆಯಲ್ಲಿ ಹೇಳ್ತೀನಿ. ಲೋಕೇಶ್ ಅವರು ನಟರಂಗ ಸಂಸ್ಥೆಯನ್ನು ಕಟ್ಟಿದ್ದು, ಈ ಎಲ್ಲ ವಿದ್ಯಮಾನಗಳು ಜರುಗಿದ್ದು ಅವರು ಅಡ್ಡದಾರಿ ಚಿತ್ರದ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡ ಮೇಲೆ. ಅಂದರೆ ಆ ಹೊತ್ತಿಗಾಗಲೇ ಅವರಿಗೆ ಚಲನಚಿತ್ರಗಳಲ್ಲಿ ಆಸಕ್ತಿ ಹೊರಟು ಹೋಗಿತ್ತು. ಮಾಡೋದಾದರೆ ಸರಿಯಾದ ಪಾತ್ರವನ್ನು ಮಾಡಬೇಕು, ಇಲ್ಲಾಂದರೆ ಬೇಡ ಅಂತ. ಜೀವನಕ್ಕೆ ಹೇಗೂ ಒಂದು ದಾರಿಯಾಗಿತ್ತು, ಕೈ ತುಂಬ ಕೆಲಸ ಇತ್ತು. ಆ ಒಂದು ಕೆಲಸದಲ್ಲಿ ಏಕತಾನತೆ ಕಾಡಿದಾಗ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಇಲ್ಲಿ ಅವರ ಒಂದು ಪ್ರತಿಭೆ ಬೆಳಗೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ವು. ಪೋಲಿಕಿಟ್ಟಿ, ಕಾಕನಕೋಟೆ ನಾಟಕಗಳಲ್ಲದೆ ಅವರು ಬೇರೆ ಬೇರೆ ನಾಟಕಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಅದರಲ್ಲಿ ಒಥೆಲೋ ನಾಟಕ ಬಹಳ ಪ್ರಮುಖವಾದದ್ದು. ಅದೇ ದಿನಗಳಲ್ಲಿ ಗಿರೀಶ್ ಕಾರ್ನಾಡ್ ಅವರು ಆ ಹೊತ್ತಿಗಾಗಲೇ ಬಿ ವಿ ಕಾರಂತ್ ಅವರ ಜೊತೆಯಲ್ಲಿ ಸೇರಿಕೊಂಡು ಜಂಟಿಯಾಗಿ ವಂಶವೃಕ್ಷ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ. ತಾವೇ ಸ್ವತಂತ್ರವಾಗಿ ಒಂದು ಚಿತ್ರವನ್ನು ನಿರ್ದೇಶನ ಮಾಡಬೇಕು ಅಂದಾಗ
ಗಿರೀಶ್ ಕಾರ್ನಾಡ್ ಅವರು ಆರಿಸ್ಕೊಂಡಿದ್ದು ಅವತ್ತಿನ ಒಬ್ಬ ಮಹತ್ವದ ಕಥೆಗಾರ ಕೃಷ್ಣ ಆಲ್ನಹಳ್ಳಿಯವರ ಕಾಡು ಕಾದಂಬರಿಯನ್ನು. ಸುಮಾರು 100 ಪುಟಗಳ ಒಂದು ಪುಟ್ಟ ಕಾದಂಬರಿ, ಆದರೆ ಗಾಢವಾದ ಅನುಭವವನ್ನು ಕಟ್ಟಿಕೊಡುವಂಥ ಒಂದು ಕೃತಿ ಕಾಡು. 2 ಹಳ್ಳಿಗಳು, ಕೊಪ್ಪಲು ಹಾಗೂ ಹೊಸೂರು, ಆ 2 ಹಳ್ಳಿಗಳ ನಡುವಿನ ದ್ವೇಷ, ಆ ದ್ವೇಷದ ಕಥೆಯನ್ನು ಹೇಳುವುದರ ಜೊತೆಗೆ ಹಳ್ಳಿಯಲ್ಲಿ ಜನಜೀವನ ಹೇಗಿರುತ್ತೆ, ಅಲ್ಲಿ ಜನಗಳ ನಡುವಿನ ಸಂಬಂಧಗಳು ಹೇಗಿರುತ್ತೆ, ಸಂಕಷ್ಟಗಳು ಹೇಗಿರುತ್ತೆ, ಇದೆಲ್ಲವನ್ನು ಕಣ್ಣಿಗೆ ಕಟ್ಟುವಂತೆ ಕೃಷ್ಣ ಆಲ್ನಹಳ್ಳಿಯವರು ಆ ಕಾದಂಬರಿಯಲ್ಲಿ ಬರೆದಿದ್ದರು. ಅದನ್ನು ಗಿರೀಶ್ ಕಾರ್ನಾಡ್ ಅವರು ಬೆಳ್ಳಿ ತೆರೆಯ ಮೇಲೆ ತರುವ ಒಂದು ಆಲೋಚನೆಯನ್ನು ಮಾಡಿದಾಗ ಅದಕ್ಕೆ ಪಾತ್ರಧಾರಿಗಳನ್ನು ಹುಡುಕ್ತಾ ಇರ್ತಾರೆ. ಏನೇ ಮಾಡಿದ್ರೂ ಆ ಒಂದು ಕೃತಿಯ ಚಂದ್ರೇಗೌಡನ ಪಾತ್ರಕ್ಕೆ ಅವರಿಗೆ ಯಾವ ಕಲಾವಿದರು ದೊರೆತಿರೋದಿಲ್ಲ. ಕೊನೆಗೆ ಅವರು ನಿರ್ಧಾರಕ್ಕೆ ಬರ್ತಾರೆ, ಇಲ್ಲಿ ಯಾರೂ ಸಿಕ್ಕದೇ ಇದ್ದರೆ ಮುಂಬೈನಲ್ಲಿ ಒಬ್ಬ ಇದ್ದಾನೆ, ಬಹಳ ಗಡುಸಾದಂಥ ಮುಖ, ಮಾತಾಡ್ತಾ ಇದ್ದರೆ ಚಂದ್ರೇಗೌಡನೇ ಎದ್ದು ಬಂದೇನೋ ಅನ್ನುವ ರೀತಿಯಲ್ಲಿ ಆತನ ಒಂದು ವ್ಯಕ್ತಿತ್ವ ಇದೆ, ಅವನನ್ನೇ ಈ ಪಾತ್ರಕ್ಕೆ ಹಾಕ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದೇ ರೀತಿಯಾಗಿ ಚಂದ್ರೇಗೌಡನಿಗೆ ಸಂವಾದಿಯಾಗಿ ಮತ್ತೊಂದು ಪಾತ್ರ ಇರುತ್ತೆ, ಅದು ವಿಲನ್ ಪಾತ್ರ, ಶಿವಗಂಗನ ಪಾತ್ರ. ಹೊಸೂರಿನ ಶಿವಗಂಗ ಹಾಗೂ ಕೊಪ್ಪಲಿನ ಚಂದ್ರೇಗೌಡರು ಇಲ್ಲಿ ನಾಯಕ ಹಾಗೂ ಪ್ರತಿನಾಯಕರು. ಆ ಶಿವಗಂಗನ ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡೋದು ಅಂದಾಗ ಗಿರೀಶ್ ಕಾರ್ನಾಡ್ ಅವರು ಅದಾಗಲೇ ನಟರಂಗದ ಕೆಲವು ಪ್ರದರ್ಶನಗಳನ್ನು ನೋಡಿರ್ತಾರೆ, ಅಲ್ಲಿ ಲೋಕೇಶ್ ಅವರ ಅಭಿನಯವನ್ನು ನೋಡಿ ಮೆಚ್ಕೊಂಡಿರ್ತಾರೆ. ಹಾಗಾಗಿ ಅವರ ಇಲಾಖೆಗೆ ಕರೆ ಮಾಡ್ತಾರೆ. ಫೋನಿನಲ್ಲಿ ಗಿರೀಶ್ ಕಾರ್ನಾಡ್ ಅವರು ಹೇಳ್ತಾರೆ, ಫೋನ್ ಮಾಡೋದಕ್ಕೆ ಕ್ಷಮೆ ಇರಲಿ, ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ದಯವಿಟ್ಟು ಬಂದು ನನ್ನನ್ನು ಭೇಟಿ ಮಾಡಿ, ಇಂಥ ಕಡೆ ಇರ್ತೀನಿ, ನಾನು ಕಾಡು ಸಿನಿಮಾ ಮಾಡ್ತಾಯಿದ್ದೀನಿ, ಅಲ್ಲಿ ನಿಮಗೊಂದು ಪಾತ್ರ ಕೊಡ್ತೀನಿ. ಹೀಗೆ ಕಾಡು ಚಿತ್ರದ ಶಿವಗಂಗನ ಪಾತ್ರಕ್ಕೆ ಆಯ್ಕೆಯಾದವರು ಲೋಕೇಶ್ ಅವರಾದರೆ, ಚಂದ್ರೇಗೌಡನ ಪಾತ್ರಕ್ಕೆ ಆಯ್ಕೆಯಾದವರು ಅಮರೀಶ್ ಪುರಿ ಅವರು. ನೋಡಿ, ಜೀವನದ ವೈರುಧ್ಯಗಳು ಹೇಗಿರುತ್ತೆ ಅಂದರೆ, ಕಾಡು ಚಿತ್ರದ ನಾಯಕನಾಗಿ ಮುಂಬೈನಿಂದ ಬಂದು ಇಲ್ಲಿ ಅಭಿನಯಿಸಿದಂಥ ಅಮರೀಶ್ ಪುರಿ ಅವರು ಮುಂದೆ ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ಖಳನಟರಾಗಿ ಬೆಳೀತಾರೆ. ಅದೇ ಕಾಡು ಚಿತ್ರದಲ್ಲಿ ವಿಲನ್ ಆಗಿ ಬಂದಂಥ ಲೋಕೇಶ್ ಅವರು ಕನ್ನಡ ಚಿತ್ರಗಳಲ್ಲಿ ಒಬ್ಬ ನಾಯಕರಾಗಿ ಬೆಳೀತಾರೆ. ಕಾಡು ಚಿತ್ರದಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ ಅಂದರೆ ಚಾವಡಿಯ ಸನ್ನಿವೇಶ. ಅಲ್ಲಿ ಒಂದು ಪಂಚಾಯಿತಿ ನಡೆಯುತ್ತೆ, ಹಳ್ಳಿಗಳಲ್ಲಿ ಪಂಚಾಯಿತಿಗಳು ಹೇಗಿರುತ್ತೆ ಅನ್ನೋದಕ್ಕೆ. ಅಲ್ಲಿ ಕೊಪ್ಪಲಿನ ಚಂದ್ರೇಗೌಡನಿಗೂ ಹೊಸೂರಿನ ಶಿವಗಂಗನಿಗೂ ಮಾತಿಗೆ ಮಾತು ಬೆಳೆದು ಇಬ್ಬರು ಕೈ ಮಿಲಾಯಿಸುವಂಥ ಒಂದು ಹಂತಕ್ಕೆ ಬರುತ್ತೆ. ಆ ಹಂತದಲ್ಲಿ ಚಂದ್ರೇಗೌಡ ಶಿವಗಂಗನನ್ನು ಬೇಕಾಬಿಟ್ಟಿಯಾಗಿ ಒಂದು ಬರಲಿನಿಂದ ಹೊಡೆಯುವಂಥ ಒಂದು ಸನ್ನಿವೇಶ ಇದೆ. ಆ ಸನ್ನಿವೇಶ ನೈಜವಾಗಿ ಮೂಡಿ ಬರಲಿ ಅಂತ ಹೇಳಿ ಲೋಕೇಶ್ ಅವರು ತಮ್ಮ ಆ ಶರ್ಟಿನ ಒಳಗೆ ಒಂದಿಷ್ಟು ಬಟ್ಟೆಯನ್ನೆಲ್ಲ ಸುತ್ತಕೊಂಡು ಅಮರೀಶ್ ಪುರಿ ಅವರಿಗೆ ನೀವು ಚೆನ್ನಾಗಿಯೇ ಬಾರಿಸಿ ಅಂತ ಹೇಳಿರ್ತಾರೆ. ಆ ಒಂದು ದೃಶ್ಯವನ್ನು ಚಿತ್ರದ ಛಾಯಾಗ್ರಾಹಕ ಗೋವಿಂದ ನಿಹಲಾನಿಯವರು 3 ದಿನ ಚಿತ್ರೀಕರಣ ಮಾಡಿದ್ರಂತೆ. ನೋಡಿ, ಅಲ್ಲಿ ಒಂದು ಸಾರಿ ಕ್ಯಾಮ್ರಾ ಆನ್ ಆಗಿ ಚಂದ್ರೇಗೌಡ ಶಿವಗಂಗನಿಗೆ ಹೊಡೆಯುವಂಥ ಸನ್ನಿವೇಶದಲ್ಲಿ ತನ್ಮಯರಾಗಿ ಅಮರೀಶ್ ಪುರಿ ಅವರು ಲೋಕೇಶ್ ಅವರಿಗೆ ಆ ಒಂದು ಬರಲನ್ನು ತಗೊಂಡು ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಅವರು ಹೊಡೆದಂಥ ಏಟಿನ ರಭಸ ಹೇಗಿತ್ತು ಅಂದರೆ, ಲೋಕೇಶ್ ಅವರ ಮೈಯೊಳಗೆ ಬಚ್ಚಿಟ್ಕೊಂಡಿದ್ದಂಥ ಬಟ್ಟೆಗಳೆಲ್ಲ ಉದುರಿ ಹೋಗಿ ಅವರ ಮೈ ಮೇಲೆ ಬಾಸುಂಡೆಗಳೆದ್ದಿದ್ವಂತೆ. ಆದರೆ ಇವತ್ತಿಗೂ ಆ ಚಿತ್ರವನ್ನು ನೋಡಿದಾಗ ಆ ದೃಶ್ಯ ನಮ್ಮ ಮನಸ್ಸಿನ ಮೇಲೆ ಒಂದು ಗಾಢವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಕೃಷ್ಣ ಆಲ್ನಹಳ್ಳಿಯವರು ಕಾಡು ಕೃತಿಯನ್ನು ಬರೆದಿದ್ದು ತಾವು ನಿಜ ಜೀವನದಲ್ಲಿ ನೋಡಿದಂಥ ಘಟನೆಗಳನ್ನು ಇಟ್ಕೊಂಡು. ಅಲ್ಲಿ ಲೋಕೇಶ್ ಅವರು ನಿರ್ವಹಿಸಿದಂಥ ಶಿವಗಂಗನ ಪಾತ್ರ ನಿಜವಾಗಿಯೂ ಆ ಚಿತ್ರೀಕರಣ ನಡೆದ ಹಳ್ಳಿಯಲ್ಲಿ ಜೀವಂತವಾಗಿ ಇತ್ತಂತೆ. ಆತ ಕೃಷ್ಣ ಆಲ್ನಹಳ್ಳಿಯವರನ್ನು ತರಾಟೆಗೆ ತಗೊಂಡಿದ್ದು ಉಂಟಂತೆ, ಏನಯ್ಯ ನನ್ನನ್ನು ಇಷ್ಟೊಂದು ಕೆಟ್ಟದಾಗಿ ಚಿತ್ರಿಸಿದೀಯಾ ಅಂತ. ಇನ್ನು ಆ ಚಿತ್ರದಲ್ಲಿ ಬರುವ ಒಂದು ಪ್ರಮುಖವಾದ ಸನ್ನಿವೇಶ ಓಕಳಿ ಸನ್ನಿವೇಶ. ಅಲ್ಲಿ ಕೂಡ ಯಾವುದೋ ಒಂದು ದ್ವೇಷದಿಂದ 2 ಹಳ್ಳಿಗಳ ನಡುವೆ ಆ ಓಕಳಿಯ ಒಂದು ಸಂಭ್ರಮ ನಿಂತು ಹೋಗಿತ್ತಂತೆ. ಈ ಚಿತ್ರದ ಒಂದು ಚಿತ್ರೀಕರಣದ ನೆಪದಲ್ಲಿ ಅದು ಮತ್ತೆ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಕಾಡು ಚಿತ್ರ ಬಿಡುಗಡೆಯಾಗೋದಕ್ಕೆ ಇನ್ನೂ 1 ತಿಂಗಳಿರುವಾಗಲೇ ಲೋಕೇಶ್ ಅವರ ಜೀವನಕ್ಕೆ ಒಂದು ಅದ್ಭುತವಾದ ತಿರುವು ಸಿಗುತ್ತೆ. ಅದೇ ದಿನಗಳಲ್ಲಿ ವೀರಾಸ್ವಾಮಿ ಅವರು, ಚಂದುಲಾಲ್ ಜೈನ್ ಅವರು, ವರದಪ್ಪನವರು ಎಲ್ಲರೂ ಸೇರಿಕೊಂಡು ಜೈನ್ ಕಂಬೈನ್ಸ್ ಎನ್ನುವ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ. ಅದಕ್ಕಾಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ವೈಯಾರಿ ಕಥಾ ಸಂಕಲನದ ಭೂತಯ್ಯನ ಮಗ ಅಯ್ಯು ಕಥೆಯನ್ನು ಆರಿಸ್ಕೊಂಡಿರ್ತಾರೆ. ಆ ಒಂದು ಚಿತ್ರದಲ್ಲಿ ಒಂದು ಪಾತ್ರ MP ಶಂಕರ್ ಅವರಿಗೆ ನಿರ್ಧಾರವಾಗಿರುತ್ತೆ, ಮತ್ತೊಂದಕ್ಕೆ ವಿಷ್ಣುವರ್ಧನ್ ಅವರನ್ನು ಆರಿಸ್ಕೊಳ್ಳೋದು ಅಂತಲೂ ಆಗಿರುತ್ತೆ. ಇನ್ನೊಂದು ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡೋದು ಅಂದಾಗ ಕಾಡು ಚಿತ್ರತಂಡದಲ್ಲಿದ್ದವರೊಬ್ಬರು
ಲೋಕೇಶ್ ಅವರ ಬಗ್ಗೆ ಸಿದ್ಧಲಿಂಗಯ್ಯನವರಿಗೆ ಹೇಳಿದಾಗ ಅವರು ವೀರಾಸ್ವಾಮಿಯವರಿಗೆ ಆ ವಿಚಾರವನ್ನು ಹೇಳ್ತಾರೆ. ಹೀಗೆ ಭೂತಯ್ಯನ ಮಗ ಅಯ್ಯು ಚಿತ್ರದ ಅಯ್ಯು ಪಾತ್ರಕ್ಕೆ ಲೋಕೇಶ್ ಅವರಿಗೆ ಒಂದು ಕರೆ ಆ ಒಂದು ಸಂಸ್ಥೆಯಿಂದ ಹೋಗುತ್ತೆ. ಅಲ್ಲಿ ಚಂದುಲಾಲ್ ಜೈನ್, ವೀರಾಸ್ವಾಮಿ ಹಾಗೂ ಲೋಕೇಶ್ ಅವರ ನಡುವೆ ಏನೆಲ್ಲ ಸಂಭಾಷಣೆ ನಡೀತು, ಆ ಚಿತ್ರದ ಪಾತ್ರಕ್ಕೆ ಲೋಕೇಶ್ ಅವರು ಹೇಗೆ ಆಯ್ಕೆಯಾದರು, ಮುಂದೆ ಅದು ಹೇಗೆ ಒಂದು ಅದ್ಭುತವನ್ನು ಸಾಧಿಸ್ತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.